ಎಲ್ಲರಿಗೂ ನಮಸ್ಕಾರ. ನಾನು ಯುಧಿಷ್ಠರನ ಅಶ್ವಮೇಧದ ಯಾಗದ ಕಥೆಯನ್ನು ನಾನು ಹೇಳಕತ್ತೀನಿ. ಅಶ್ವಮೇಧ ಕುದುರೆ ತ್ರಿಗರ್ತ ದೇಶವನ್ನು ದಾಟಿತು, ಪ್ರಾಗ್ಜ್ಯೋತಿಷಿಪುರವನ್ನು ಕೂಡ ದಾಟಿತು. ಅಲ್ಲಿಯ ಎಲ್ಲ ಪ್ರದೇಶಗಳನ್ನು ಗೆದ್ದುಕೊಂಡು ಕಪ್ಪು ಕಾಣಿಕೆಗಳನ್ನು ಯಥೇಚ್ಛವಾಗಿ ಸಂಗ್ರಹಿಸಿ ಪಾಂಡವ ಸೇನೆ ಮುಂದುವರಿತಾ ಇರ್ತೈತಿ. ಈ ಕುದುರೆ ಒಂದೊಂದ್ಸಲ ದುರ್ಗಮವಾದಂಥ ಕಾಡುಗಳಲ್ಲಿ ಹೋಗ್ತಾ ಇರ್ತೈತಿ. ಬೆಟ್ಟಗಳಲ್ಲಿನೂ ಕೆಲವೊಂದು ಸಲ ಅದಕ್ಕೆ ಇಚ್ಛೆ ಬಂದಂಗೆ ಬೆಟ್ಟ ಗುಡ್ಡಗಳಲ್ಲಿ ಹೋಗ್ತಾ ಇರ್ತೈತಿ. ಕುದುರೆ ಯಾವಾಗ್ಲೂ ಸೂರ್ಯಾಸ್ತದವರೆಗೂ ಅದರ ಪಯಣ ಮುಂದುವರಿತಾ ಇರ್ತೈತಿ ಸ್ವತಂತ್ರವಾಗಿ. ಸೂರ್ಯಾಸ್ತ ಆದ್ಕೊಳ್ಳೋ ಏನು ಮಾಡ್ತಾರೆ ಅಂತಂದ್ರೆ, ಆ ಪಡೆಯ ಮುಂಭಾಗದೊಳಗೆ ಮತ್ತೊಂದು ಪಡೆ ಅದು ಏನಂದ್ರೆ ಅಲ್ಲೆಲ್ಲ ಸುತ್ತಲೂ ಇಳ್ಕೊಳ್ಳೋದಕ್ಕೆ ತಂಗೋದಕ್ಕೆ ಎಲ್ಲಿ ಸೂಕ್ತವಾದಂಥ ಜಾಗ ಐತೆ ಅಂತ ಹುಡುಕಾಡ್ತಾ ಇರ್ತೈತಿ. ಸೂರ್ಯಾಸ್ತದ ನಂತರ ಆ ಒಂದು ಸ್ಥಳದಲ್ಲಿ ಒಂದು ದೊಡ್ಡ ಮರಕ್ಕೆ ಆ ಕುದುರೆಯನ್ನು ಕಟ್ಟಲಾಗ್ತಿರ್ತೈತಿ. ಆ ನಂತರ ಅದಕ್ಕೆ ಎದುರಾಗಿ ಅರ್ಜುನನ ಒಂದು ದೊಡ್ಡ ಬಿಡಾರ, ಅದರ ಜೊತೆಗೆ ಈ ಸಾತ್ಯಕಿ, ಕೃತವರ್ಮ, ಆ ನಂತರ ಪ್ರದ್ಯುಮ್ನ ಹೋಗಿರ್ತಾನ, ಒಂದು ಋಷಿಕೇಶು, ಇವರೆಲ್ಲರ ಬಿಡಾರಗಳು ಮತ್ತು ಸುತ್ತಲೂ ಸೈನಿಕರ ಬಿಡಾರಗಳು. ರಾತ್ರಿ ಸದಾ ಆ ಕುದುರೆಯನ್ನು ಕಾಯುವಂಥ ಪ್ರಸಂಗಗಳಿರ್ತವೆ. ರಾತ್ರಿನೂ ಕಾಯಬೇಕಾಗಿರ್ತೈತೆ ಆ ಕುದುರೆಯನ್ನು. ಕುದುರೆ ಮುಂದೆ ಏನಂತಂದ್ರೆ ಈ ಚಂಪಕಾವತಿ ನಗರವನ್ನು ಪ್ರವೇಶ ಮಾಡ್ತೈತಿ. ಚಂಪಕಾವತಿ ನಗರ ಅಂತಂದ್ರೆ ಈಗಿನ ಬಿಹಾರ್ ಜಿಲ್ಲೆ. ಗಂಗಾ ಮತ್ತು ಸರಿಯೂ ನದಿಗಳ ನಡುವಿನ ಪ್ರದೇಶವನ್ನು ಚಂಪಕಾವತಿ ನಗರ ಅಂತ ಹೇಳಿ ಕರೀತಾ ಇದ್ರು. ಅಲ್ಲಿ ಮೊದಲು ಸುದ್ಯುಮ್ನ ಅನ್ನುವಂಥ ಅರಸು ರಾಜ್ಯವನ್ನು ಆಳ್ತಾ ಇದ್ದ. ಅವನ ರಾಜ್ಯದೊಳಗೆ ಈ ಕಾನೂನುಗಳು ಅತಿ ಕಠೋರವಾಗಿದ್ದವು, ಬಹಳ ಕಠೋರವಾದಂಥ ಕಾನೂನುಗಳು. ಹೀಗಾಗಿ ಏನಂತಂದ್ರೆ ಪ್ರತಿಯೊಂದು ಸಣ್ಣ ಶಿಕ್ಷೆಗೂ, ಸಣ್ಣ ಅಪರಾಧಕ್ಕೂ ಕೂಡ ಕಠಿಣವಾದಂಥ ಈ ಶಿಕ್ಷೆ ಇದ್ದದ್ದು ಕಾದಿರ್ತಾ ಇತ್ತು. ಹೀಗಾಗಿ ಪ್ರಜೆಗಳು ಯಾವಾಗಲೂ ಜಾಗರೂಕರಾಗಿರ್ತಾ ಇದ್ರು. ತಪ್ಪು ತಡೆಗಳಾದ್ರೆ ರಾಜನಿಂದ ನಮಗೆ ದಂಡನೆ ಸಿಗ್ತೈತಿ ಅಂತಂದು ಹೇಳಿ ಯಾವಾಗಲೂ ಜಾಗರೂಕರಾಗ್ತಾ ಇದ್ರು. ಅಲ್ಲಿ ಕಳ್ಳಕಾಕರ ಭಯ ಇರ್ತಿರ್ಲಿಲ್ಲ, ಕೊಲೆ ಸುಲಿಗೆಗಳು ನಡೀತಾ ಇರಲಿಲ್ಲ. ಸೈನ್ಯದಲ್ಲಿ ಒಂದು ಅತಿಯಾದಂಥ ಶಿಸ್ತು. ಈ ಸೈನ್ಯಕ್ಕೆ ಬರಬೇಕು ಅಥವಾ ಈ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಕೊಡ್ಬೇಕಂದ್ರೆ ಬಿದ್ದಂಥ ಎಲ್ಲ ಕೆಲಸವನ್ನು ಬಿಟ್ಟುಕೊಟ್ಟು ಎಲ್ಲರೂ ಒಂದೆಡೆ ಸೇರ್ತಾ ಇದ್ರು. ಇಷ್ಟೊಂದು ಶಿಸ್ತಿಗೆ ಹೆಸರಾದಂಥ ಸೈನ್ಯ ಸುದ್ಯುಮ್ನದು. ಅವನ ರಾಜ್ಯದಲ್ಲಿ ಶಂಖ ಮತ್ತು ಲಿಖಿತ ಅನ್ನುವಂಥ ಇಬ್ಬರು ಆಸ್ಥಾನ ಪಂಡಿತರಿದ್ದರು. ಇವರ ಕಥೆಯನ್ನು ಮೊದಲು ನಾನು ಹೇಳ್ತೇನೆ. ಶಂಖ ಮತ್ತು ಲಿಖಿತ, ಶಂಖ ದೊಡ್ಡವನು, ಲಿಖಿತ ಸಣ್ಣವನು. ಇಬ್ಬರು ಪಂಡಿತರು ಬಹಳ ಮೇಧಾವಿಗಳು. ಅವ್ರು ಹೇಳ್ದಂಗೆ ಮಹಾರಾಜ ಆಡಳಿತವನ್ನು ನಡೆಸ್ತಾ ಇದ್ದ, ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು. ದೇಶ ಅತ್ಯಂತ ಸುಭಿಕ್ಷವಾಗಿತ್ತು. ನಾನು ಮೊದಲೇ ಹೇಳೀನಿ, ಅಲ್ಲಿ ಅತ್ಯಂತ ಕಠೋರವಾದಂಥ ಕಾನೂನುಗಳಿದ್ವು ಅಂಥೇಳಿ. ಈ ಶಂಖ ಇದ್ದಾವ ಏನಿರ್ತಾನೆ ಅಂದ್ರೆ ಮೇಧಾವಿ ಇರ್ತಾನೆ, ಆದರೆ ಬಹಳ ಶೀಘ್ರ ಕೋಪಿ ಇರ್ತಾನೆ, ಭಾಳ ಲಘು ಸಿಟ್ಟು ಬರ್ತಿರ್ತೈತೆ ಅವನು. ಆದರೆ ಲಿಖಿತ ಇದ್ದಾವ ಅವನು ಅಷ್ಟೇ ಮೇಧಾವಿ ಆಗಿರ್ತಾನೆ, ಆದರೆ ಶಾಂತ ಸ್ವಭಾವದವನಾಗಿರ್ತಾನೆ. ಹೀಗಾಗಿ ಜನರೆಲ್ಲನೂ ತಮ್ಮ ನ್ಯಾಯವನ್ನು ಕೇಳೋದಕ್ಕೆ ಲಿಖಿತನ ಕಡೆ ಹೋಗ್ತಾ ಇರ್ತಾರೆ. ಲಿಖಿತನಿಗೆ ಹೆಚ್ಚು ಗೌರವವನ್ನು ಕೊಡ್ತಾ ಇರ್ತಾರೆ. ಇದನ್ನು ಕಂಡು ಏನಕ್ಕೈತೆ ಅಂದರೆ ಶಂಖಗೆ ಮತ್ಸರ ಉಂಟಾಗ್ತೈತೆ. ನನ್ನ ತಮ್ಮನಿಗೆ ಎಲ್ಲರೂ ಗೌರವವನ್ನು ಕೊಡ್ತಾರ, ಅವನ ಕಡೆಗೆ ಎಲ್ಲರೂ ಹೋಗ್ತಾರಲ್ಲ, ಹೆಂಗಾರ ಮಾಡಿ ಅವರ ಗೌರವವನ್ನು ನಾ ಕಡಿಮೆ ಮಾಡಬೇಕು, ಅವಾಗ ಮಹಾರಾಜರಿಂದ ಏನಾರು ಶಿಕ್ಷೆ ಆಗುವಂಗೆ ನಾ ಮಾಡಬೇಕು ಅಂಥೇಳಿ ಅವನ ಸಮಯ ಕಾಯ್ತಾ ಇರ್ತಾನೆ. ಒಂದು ಸಲ ಏನಕ್ಕೈತಿ ಅಂದ್ರೆ, ಲಿಖಿತ ಒಂದು ಮಾವಿನ ತೋಪಿನೊಳಗೆ ಹಾದು ಬರ್ತಾ ಇರ್ತಾನೆ. ಆವಾಗ ಒಂದು ರಸಭರಿತವಾದಂಥ ಮಾವಿನ ಹಣ್ಣು ಕೆಳಗೆ ಬಿದ್ದಿರ್ತೈತೆ. ಅದನ್ನು ತೊಗೊಂಡವ ಏನು ಮಾಡ್ತಾನಂದ್ರೆ ತಿಂತಾನೆ. ತಿಂದ ಕೂಡಲೇ ಇದನ್ನು ನೋಡಿದಂಥ ಶಂಖ ಏನು ಮಾಡ್ತಾನಂತಂದ್ರೆ ಮಹಾರಾಜರಿಗೆ ದೂರನ್ನು ಕೊಡ್ತಾನೆ. ನನ್ನ ತಮ್ಮ ಲಿಖಿತ ಇದ್ದವ ಮಾವಿನ ಹಣ್ಣನ್ನು ಕದ್ದು ತಿಂದಾನ ಅಂತಂದು ಹೇಳಿ ಅವ ಏನು ಮಾಡ್ತಾನಂದ್ರೆ ದೂರನ್ನು ಕೊಡ್ತಾನೆ. ಆವಾಗ ಅವರೆಲ್ಲ ಲಿಖಿತನನ್ನು ಕರೆಸ್ತಾರೆ. ಆ ಒಂದು ದೇಶ ದಂಡನೆಯನ್ನು ಎಲ್ಲ ಅವರು ಮೊದಲೇ ಎಲ್ಲ ಬರೆದಿಟ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಈ ಕದ್ದಂಥ ಇದಕ್ಕೆ ಏನು ದಂಡನೆ ಅನ್ನೋದನ್ನು ತೆಗೆದು ನೋಡಿದಾಗ ಆ ಲಿಖಿತನ ಎರಡೂ ಕೈಗಳನ್ನು ಕತ್ತರಿಸಲಾಗ್ತೈತಿ. ಇವಾಗೂ ಶಂಖಗೂ ಆಘಾತಕ್ಕೈತಿ. ಅವ ಏನು ತಿಳ್ಕೊಂಡಿರ್ತಾನ ಅಂದ್ರೆ, ರಾಜ ಈ ಒಂದು ಕಳ್ಳತನದ ಅಪರಾಧಕ್ಕೆ ಚಡಿಯೇಟಿನ ಶಿಕ್ಷೆಯನ್ನು ಕೊಡಬಹುದು, ಅಥವಾ ವಾಗ್ದಂಡನೆಯನ್ನು ಕೊಡಬಹುದು, ಅಥವಾ ಕೆಲವು ದಿನ ಸೆರೆಮನೆ ವಾಸವನ್ನು ಹಾಕ್ಬೋದು.
ಅಂತ ಹೇಳಿ ಅಂದ್ಕೊಂಡಿರ್ತಾನೆ. ಅವನಿಗೂ ಗೊತ್ತಿರೋದಿಲ್ಲ ಇಷ್ಟು ಉಗ್ರವಾದಂಥ ದಂಡನೆ ಸಿಗ್ತೈತಿ ಅಂಥೇಳಿ. ಲಿಖಿತನ ಎರಡೂ ಕೈಗಳನ್ನು ಕತ್ತರಿಸಿ ಬಿಡ್ತಾರೆ. ಇದು ಈ ಶಂಖ ಮತ್ತು ಲಿಖಿತರ ಕಥೆ. ಇದು ಮುಂದೆ ಈ ಸುದ್ಯುಮ್ನನ ಮಗ ಹಂಸಧ್ವಜ ರಾಜ್ಯದ ಆಡಳಿತವನ್ನು ವಹಿಸ್ತಾನೆ. ಅವನು ಬಹಳಷ್ಟು ಶೂರ. ಅವನಿಗೆ ಇಬ್ಬರು ಮಕ್ಕಳು ಇರ್ತಾರೆ. ಒಬ್ಬ ಮಗ ಸುಧನ್ವ, ಇನ್ನೊಬ್ಬವ ಸುರಥ. ಇವರಿಬ್ಬರು ಕೂಡ ವೀರಾದಿ ವೀರರು. ಎಲ್ಲೂ ಸೋಲು ಅನ್ನೋದೇ ಅವ್ರಿಗೆ ಗೊತ್ತಿರುವುದಿಲ್ಲ. ಇಂಥವರ ರಾಜ್ಯವನ್ನು ಅಶ್ವಮೇಧ ಕುದುರೆ ಗೆದ್ದದ ಪ್ರವೇಶ ಮಾಡ್ತೈತಿ. ಆವಾಗ ಇವ್ರೇನು ಮಾಡ್ತಾರೆ ಅಂತಂದ್ರೆ ಆ ಕುದುರೆಯನ್ನು ಕಟ್ಟಿ ಹಾಕ್ತಾರೆ. ಮುಂದೆ ಏನಾಯ್ತು ಅನ್ನೋದನ್ನು ಮುಂದಿನ ವಿಡಿಯೋದೊಳಗೆ ಹೇಳ್ತಾರೆ.